ಈಗ ನಿನ್ನ ಚಿಟ್ಕೆ ಹೊಡೆದು ನಿಲ್ಸಿ ಯಾವತ್ತಿದ್ರೂ ಕಮ್ಲಿ ನನ್ನವರು, ಅವರು ನೀನಲ್ಲ, ಇನ್ಯಾರೂ ತಡಿಯಕ್ಕಾಗಲ್ಲ ಅಂತ ಹೇಳ್ಬೇಕು ಅನ್ನಿಸ್ತಿದೆ. ಆದ್ರೆ ಆದಷ್ಟು ಬೇಗ ಅವ್ರಿಗೆ ಪ್ರಪೋಸ್ ಮಾಡಿ ನಿನ್ ಮುಂದೆನೆ ಇಬ್ರು ಜೋಡಿಯಾಗಿ ಓಡಾಡ್ತೀವಿ. ಹೇಳೋದಕ್ಕಿಂತ ಮಾಡಿ ತೋರಿಸ್ತೀನಿ. ಇದೆ ನನ್ನ ನ್ಯೂ ಇಯರ್ ರೆಸಲ್ಯೂಷನ್. ಹೋಗ್ಬಾ. ಮಾಮ್, ಯಾಕೆ ಮಾಮ್? ಪಾಪ ಒಬ್ಬರೇ ರೂಮ್ನೆಲ್ಲ ಕ್ಲೀನ್ ಮಾಡ್ತಿದ್ದೀರಾ? ಕೆಲ್ಸದವ್ರನ್ನ ಹೆಲ್ಪ್ ಕರೀಲಾ? ನಾನು ನಿನಗೆ ರೂಮ್ ಕ್ಲೀನ್ ಮಾಡೋ ಥರ ಕಾಣಿಸ್ತಿದ್ಯಾ? ಮತ್ತಿನ್ನೇನು ಮಾಮ್, ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ಏನು ಹುಡುಕ್ತಿದ್ದೀರಾ ಅಂತ ಹೇಳಿದ್ರಾ ನೀವು? ಆ ದೊಡ್ಡ ರೌಡಿಗಳಿಗೆ ಫೋಟೋ ಕೊಟ್ಟು ಕಳಿಸಿದ್ನಲ್ಲ, ಅದನ್ನು ಅವರು ಕಳೆದು ಹಾಕ್ಬಿಟ್ಟಿದ್ದಾರೆ. ಅದೇ ಆ ಗೌರಿ ಫೋಟೋ ಹುಡುಕ್ತಾ ಇದ್ದೀನಿ, ಸರಿನಾ? ಆ ಗೌರಿದು ಒಂದೇ ಒಂದು ಫೋಟೋ ಕೂಡ ನಮ್ಮ ಹತ್ರ ಇಲ್ಲ, ಗೊತ್ತಾ? ನಮಗೆ ಬೇಕಾದವ್ರ ಫೋಟೋ ಇಟ್ಕೋತೀವೋ ಬಿಡ್ತೀವೋ, ಆದರೆ ನಮ್ಮ ವೈರಿಗಳ ಫೋಟೋ ಮಾತ್ರ ಕಡ್ಡಾಯವಾಗಿ ಇಟ್ಕೊಳ್ಳೇಬೇಕು ಊರ್ಮಿ. ಅದು ನನಗೀಗ ಅರ್ಥ ಆಗ್ತಿದೆ. ಇದೆಯೋ ಇಲ್ವೋ? ಏನಿದೆಯೋ ಇಲ್ವೋ, ಖಂಡಿತ ಇದ್ದೇ ಇರುತ್ತೆ. ಅದು ಹೇಗೆ ಹೇಳ್ತೀರಾ? ಅಪ್ಪಿ ತಪ್ಪಿ ನಿನ್ನ ಗಂಡ ಏನಾದರೂ ಗೌರಿ ಹೆಸರನ್ನ ಕೇಳಿಸ್ಕೊಂಡ್ಬಿಟ್ರೆ ಅವನು ಚಾರ್ಜ್ ಹಾಕಿದ ಮೊಬೈಲ್ ಥರ ಆಗ್ಬಿಡ್ತಾನೆ. ಖಂಡಿತ ನಿನ್ನ ಗಂಡನ ಹತ್ರ ಆ ಗೌರಿದು ಒಂದಲ್ಲ ಒಂದು ಫೋಟೋ ಇದ್ದೇ ಇರುತ್ತೆ ಊರ್ಮಿ. ಅದು ನನಗೆ ಬೇಕು ಅಷ್ಟೇ. ಬಾ ಹುಡುಕು. ಮಾಮ್, ಒನ್ ಡೌಟ್. ಏನು? ಅವಳ ಫೋಟೋ ನಮಗೆ ಯಾಕೆ ಬೇಕು ಅಂತ? ಅದಾ, ಆ ಫೋಟೋದೊಂದು ಶಿಲೆ ಕೆತ್ತಿಸಿ ಮನೆ ಮುಂದೆ ಹಾಕ್ಕೊಳ್ಳೋಣ ಅಂತ. ಮಾಮ್, ಮತ್ತಿನ್ನೇನು ಊರ್ಮಿ, ನಾನು ಹೇಳ್ತಾ ಇದ್ದೀನಿ ತಾನೆ, ಅವಳು ಇದೇ ಊರಲ್ಲಿದ್ದಾಳೆ ಅಂತ. ಅವಳು ಮುಖಾಂತರನೇ ಅವಳು ಮಗಳನ್ನ ಹಿಡಿಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೇರೆ ಆಪ್ಷನ್ಸ್? ಅವಳನ್ನ ಅವಳ ಮಗಳನ್ನ ಮುಗಿಸೋದಕ್ಕೆ ಬೇರೆ ಆಪ್ಷನ್ಸ್ ಯಾಕೆ ಬೇಕು ಊರ್ಮಿ? ಅವರಿಬ್ಬರು ಸಿಕ್ಕಿದ ದಿನಾನೇ ನಮಗಿದೆ ದೀಪಾವಳಿ ಹಬ್ಬ.